ನೇತ್ರ ನೇತ್ರ. ಓ ಗೌರಿ, ಬಾರೆ ಬಾ ಕುಕ್ಕ ಬಾ. ಏನ್ ಸಮಾಚಾರ? ಏನೂ ಇಲ್ಲ, ಅದೇ 50,000ನ ಅವಯ್ಯನ ಹತ್ರ ಸಾಲ ತಗೊಂಬಂದಲ್ಲ ನಿಮ್ಮ ಅತ್ತಿಗೂ ನಿನ್ ಗಂಡಿಗೂ. ಹೇಳ್ದ ಏನಂದ್ರು, ಏನ್ ಬೈಗಿದ್ರ ಅಂತ ಕೇಳೋಣ ಅಂತ ಬಂದೆ. ಹೇಳ್ದ? ಅಯ್ಯ, ಅವ್ರಿಗೆ ಯಾಕೆ ಹೇಳಕ್ ಹೋಗೋಣ ಬಾರೆ. ಏನ್ ಅವರೇ ನೀನ್ ತೀರ್ಸಂಗಿದಾರ ಸಾಲನ? ನನ್ ಗಂಡ ಆಗ್ಲಿ ನಮ್ಮ ಅತ್ತೆ ಆಗ್ಲಿ ನಾನ್ ಜವಾಬ್ದಾರಿ ವಹಿಸ್ಕೊಂಡಿದೀನಿ ಮನೆ ಕಟ್ಟದ, ಹಂಗಾಗಿ ನಾನೇ ಸಾಲ ತಗೊಂತೀನಿ, ನಾನೇ ತೀರಿಸ್ತೀನಿ ಬಿಡು. ಅವ್ರಿಗೆ ಯಾಕೆ ಕೇಳೋಣ? ಹೇಳಿದ್ರೆ ಒಂದೊಂದು ಮಾತಾಡ್ತವೆ, ಅದು ಇದು ಅಂತನ ಕತೆ ಹೊಡಿತವೆ. ಹೆಂಗು ಮುಂದಿನ ತಿಂಗಳಿಗೆ ನಮ್ಗೆ ಉಪ್ಪಿನಕಾಯ್ದು ಬರ್ಬೇಕಲ್ಲ ದುಡ್ಡು, ಅದ್ರ ಕೊಡ್ತೀನಿ. ಇನ್ ಮಿಕ್ಕಿರೋದು ಒಂದ್ 10,000 ಉಳಿಯುತ್ತೆ, ಬಡ್ಡಿ ಅದೆಲ್ಲ ಸೇರಿಸಿ ಕೊಡ್ತೀನಿ ಬಿಡಿ, ಹೆಂಗೋ ಮಾಡಿ ನಾನೆಲ್ಲನ. ನೀನ್ ಯಾಕೆ ತಲೆ ಕೆಡ್ಸ್ಕಂತೀಯ? ಅವ್ರಿಗೇನು ಹೇಳಕ್ ಹೋಗಿಲ್ಲ. ಹೌದಾ? ಅಲ್ಲ, ಮುಂದೇನ ತೊಂದ್ರೆ ಗಿಂದ್ರೆ ಆದತ್ತು ಅಂತನ ಅವಯ್ಯ ಕೇಳಿದ್ಕೆ ನನಗೆ ಭಯವಾದಂಗಾತು. ಹಂಗೆ ಎದುರಿಸ್ತಾನಲ್ಲಿ, ಮನೆ ಹತ್ರ ಬರ್ತೀವಿ ಬಡ್ಡಿ ಕೊಡ್ತಿದ್ರೆ ಹಂಗೆ ಹಿಂಗೆ ಅಂತಾನ. ಏನು ಅವನೇನು ದುಡ್ಡು ಎಂದು ಕಂಡಿಲ್ವೇ? ಹಂಗ್ ಮಾತಾಡ್ತಾನೆ. ಅಲ್ಲ, ದುಡ್ಡು ಕೊಡ್ಬೇಕಾದ್ರೆ ನಿಂಗೆ ಎದುರ್ಸಾನು ಏನಾರು ಬಡ್ಡಿ ಗಿಡ್ಡಿ ಕೊಡ್ಲಿಲ್ಲ 1 ತಿಂಗಳು ಅಂತಂದ್ರೆ ಇನ್ನೇನ್ ಗಲಾಟೆ ಮಾಡೋಣ ಮಂತಕ್ ಬಂತು. ಅದಕ್ಕೆ ನನಗಂತೂ ಭಯವಾಗ್ತೈತಮ್ಮ. ಯಾವ್ದಕ್ಕೂ ನೀನು ಹುಷಾರಾಗಿರು. ತಿಂಗಳ ನಚ್ಕಟಾಗೆ ಬಡ್ಡಿ ಕಟ್ಟಂತಾಯಿ. ಅವನು ಈ ಊರಿಗೆ ಬರಬಾರ್ದು, ಹಂಗ್ ನೋಡ್ಕ. ಅಯ್ಯೋ, ನೀನ್ ಯಾಕೆ ಭಯ ಪಡ್ತೀಯ? ನಾನೇ ಎದ್ರಕಂಬಂಗಿಲ್ಲ, ಸಾಲ ತಾಂಡಿರೋಳು ನೀನ್ ಎದ್ರಕಂತಿದ್ಯಲ್ಲ ಗೌರಿ. ನಿನ್ನೇನ್ ಇದ್ರಾಗೆ ಕೇಳಲ್ಲ ಬಿಡು. ನಿನ್ನೇನ್ ಬಡ್ಡಿ ಕಟ್ಟಮ್ಮ ಅಂತಾನು ಕೇಳಲ್ಲ ಯಾರನ್ನು, ಏನೋ ಜೊತೆಗೆ ಬಂದಿದ್ಯಾ ಅಷ್ಟೇನೆ. ನೀನ್ ಯಾಕೆ ಎದ್ರಕಂತ ಇದ್ಯಾ? ಹಂಗಲ್ಲ, ಏನಾನ ಹೆಚ್ಚು ಕಮ್ಮಿ ಆದತು ಪಾಪ ನಿಮ್ಮ ಅತ್ತಿಗೂ ನಿನ್ ಗಂಡಗೂ ಬೇರೆ ಹೇಳಿಲ್ಲ ಅಂತೀಯ. ಬಂದ್ ಗಲಾಟೆ ಮಾಡಿರೆ ಸುಮ್ನೆ ಮರ್ಯಾದೆ ಹೋಗುತ್ತೆ. ಆಮೇಲೆ ನನ್ನೂ ಅಂತಾರೆ, ನೀನಾದ್ರೂ ಹೇಳೋದಲ್ವಾ ಸಾಲ ತಾಂಡೇವಳ ನೇತ್ರ ಅಂತಾನ. ನೀನ್ ನಿಮ್ಮ ಅತ್ತಿಗೂ ನಿನ್ ಗಂಡಗುನು ಹೇಳ್ಬೇಕಿತ್ತು ಅನ್ಸುತ್ತೆ ಕಣೆ. ಬೇಡ ಸುಮ್ನಿರು. ಹೇಳಿದ್ರೆ ಸುಮ್ನೆ ಅದು ಇದು ಮಾತಾಡ್ತಾವು. ಸುಮ್ನಿದ್ರೆ ಏನೋ ಪರವಾಗಿಲ್ಲ. ಅಯ್ಯೋ, ಯಾಕೆ ಸಾಲ ತಂಡೆ? ನಮ್ಗೆ ಹೇಳಲಿಲ್ಲ ಸಾಲ ತಂತೀನಿ ಅಂತಾನ. ಸಾಲ ಮಾಡೋಂಥದ್ದು ಏನ್ ಬೇಕಾಗಿತ್ತು ನಿನ್ಗೆ? ಯಾರ್ ಪಾಯ ಯಾಕಂತ ಹೇಳಿದ್ರು? ಅದಕ್ಕೆ ಮನೆ ಕಟ್ಟಬೇಡ ಅಂತ ಹೇಳಿದ್ದು, ದುಡ್ಡು ನೋಡ್ಕೊಂಡು ಕಟ್ಟಣ ಅಂತ ಹೇಳಿದ್ದೆ. ಹಂಗೆ ಹಿಂಗೆ ಅಂತಾನ. ಮತ್ತೆ ಈಟುದ್ದನ ಓದ್ತಾಳೆ, ಪತ್ರ ಓದ್ದಂಗೆ. ಅದಕ್ಕೆ ನಾನು ಹೇಳಕ್ ಹೋಗಿಲ್ಲ. ಬಾ ಕೂಕ ಬಾ. ಅವಣ್ಣಗೆ ಹೇಳಿ ಕಳ್ಸಿದ್ದೀನಿ, ಮೇಸ್ತ್ರಿ ಅವಣ್ಣಗೆ ಬಾರಪ್ಪ ಅಂತಾನೆ. ಹೆಂಗು ಇವಾಗ ನಮ್ಮ ಅತ್ತೇನು ಇಲ್ಲ, ಎಮ್ಮೆ ಹೊಡ್ಕೊಂಡು ಹೋಗ್ಯವಳೆ. ನನ್ನ ಗಂಡನು ಟ್ಯಾಕ್ಟ್ರಿ ತಗೊಂಡು ಹೋಗ್ಯವನಿ ಕೆಲ್ಸಕ್ಕೆ. ಅದಕ್ಕೇನೆ ಈಗಲೇನೆ ದುಡ್ಡು ಕೊಟ್ಟು ಕಳ್ಸೋಣ ಅಂತಾನ. ಅಲ್ಲ, ಏನಾದ್ರು ಅನ್ಲಿ ಒಂದ್ ಮಾತು ಅವ್ರಿಗೂ ತಿಳಿಸಿದ್ರೆ ಮುಂದೆ ಏನಾನ ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ಒಂದ್ ಮಾತು ಬರುತ್ತಲ್ಲ ನೇತ್ರ. ನಮ್ಗೆ ಹೇಳಿಲ್ವಲ್ಲ ಇಷ್ಟ ದಿನ ಅಂತಾನ. ಅದಕ್ಕೆ ಜಗಳ ಆಗದ್ ಬೇಡ ನಿಮ್ಮ ಮನೆಯಾಗೆ ಅಂತ ಹೇಳಿ ನಮ್ಮ ನಿನ್ನಿಷ್ಟ. ಏನೋ ನಾನು ನನ್ನ ಫ್ರೆಂಡ್ ಆಗಿ ಒಂದೇ ಊರೊಳಾಗಿ ಏನೋ ಹೇಳ್ತೀನಿ. ಮುಂದೆ ಏನಾದ್ರು ತೊಂದರೆ ಆದತ್ತು ನಿನಗೆ ಅಂತಾನ. ಅಷ್ಟೇನೆ, ನೀ ಕೇಳೋದು ಬಿಡೋದು ನಿನಗೆ ಸೇರಿದ್ದು. ಒಳ್ಳೇದಾಯ್ತು ಬಿಡು, ನೀನು ಒಳ್ಳೇದಕ್ಕೆ ಹೇಳೋದು. ಆದ್ರೆ ನಾನೇನು ಹೇಳಕ್ ಹೋಗಲ್ಲಮ್ಮ ಬಿಡು. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ ಜಾಸ್ತಿನ. ಕುಕ್ಕಳೆ ಕುಕ್ಕ. ಅವಣ್ಣಯ್ಯ ಈಗ್ಲಾಗ್ಲೇ ಬರುತ್ತೆ ಅನ್ಸುತ್ತೆ. ಅವಣ್ಣ ಕೈಗೆ 30,000 ಕೊಟ್ಟು ಕಳಿಸ್ಬೇಕು. ಸರಿ ಅಮ್ಮ, ಆಯ್ತು, ನಿನ್ನಿಷ್ಟ. ಹೇಳೋದು ಹೇಳಿದೀನಿ, ಕೇಳೋದು ಬಿಡೋದು ನಿನಗೆ ಸೇರಿದ್ದು. ನನಗೇನಂತ ನಾನೇನು ಸಾಲನೂ ತಾಂಡಿಲ್ಲ, ಏನೂ ಇಲ್ಲ. ನಾನೇ ತಲೆ ಕೆಡ್ಸ್ಕೊಂಬನ. ಏನೋ ನಿನ್ಗೇನಾರು ತೊಂದರೆ ಆದತ್ತು ಅಂತ ಹೇಳ್ದೆ ಅಷ್ಟೇನೆ. ಜೊತೆಗೆ ಉಪ್ಪಿನಕಾಯಿ ಮಾಡ್ತೀವಿ, ಅದಕ್ಕೂ ಏನಾರು ತೊಂದರೆ ಆದತ್ತು ಇದರಿಂದಾನ ಅಂತ ಅಷ್ಟೇನೆ. ಅವ್ನು ಬೇರೆ ಇನ್ನ ದುಡ್ಡು ಕೊಟ್ಟಿಲ್ಲ, 3 ತಿಂಗಳು ಕೊಡ್ಬೇಕಾಗುತ್ತೆ. ಈ ತಿಂಗಳು ಸೇರಿದೆ. ಕೊಡ್ತಾರೆ ಬಿಡೆ ಗೌರಿ, ಏನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಈ ತಿಂಗಳಿಗೆ ಬಂದ ತಕ್ಷಣ ಕೊಡ್ತಾರೆ. ಎಂದನು ಬಡ್ಡಿ ಕಟ್ತೀನಿ, ಆಮೇಲೆ ಮುಂದಿನ ತಿಂಗಳು ಬಂದಿದ್ರೆ ಗ್ಯಾಸ್ಲು ಸೇರಿಸಿ ಎಲ್ಲನ ಕ್ಲಿಯರ್ ಮಾಡ್ಬಿಡ್ತೀನಿ. ನೀನೇನ್ ತಲೆ ಕೆಡ್ಸ್ಕೊಬೇಡ, ಸುಮ್ನಿರು. ಉಪ್ಪಿನಕಾಯಿ ಮಾಡೋದು ಈ ತಿಂಗಳು? ಮಾಡೋಣ. ಇವಯ್ಯ ಬಂದ ತಕ್ಷಣ ದುಡ್ಡು ಕೊಟ್ಟು ಹೋಗೋಣ, ಶೆಡ್ ಹತ್ರ ಹೋಗಿ ಎಲ್ಲ ಉಪ್ಪಿನಕಾಯಿ ಎಲ್ಲನ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿ ಮಾಡಿ ಪ್ಯಾಕ್ ಮಾಡಬೇಕು. ಈ ಸರಿನೂ ಮಾಡ್ರಿ ಅಂತ ಹೇಳಿದ್ರಲ್ಲ. ಈ ಸಲ ಜಾಸ್ತಿ ಉಪ್ಪಿನಕಾಯಿ ಕೊಟ್ಟಿದ್ದಾರೆ ಆರ್ಡ್ರನ್ನ. ಒಂದು 30,000 ಆರ್ಡರ್ ಮಾಡಬೇಕು. ನಾವಿಬ್ಬರೇ ಮಾಡೋಣ, ಎಷ್ಟೇ ಕಷ್ಟ ಆಗಲಿ. ರಾತ್ರಿ 7 ಗಂಟೆವರೆಗೂ ಮಾಡೋಣ ಅಲ್ಲೇನೆ. ಇದ್ದೀರಮ್ಮ ಒಳಗೆ? ಬಣ್ಣೆ ಬಂತು ಅನ್ಸುತ್ತೆ ಮೇಸ್ತ್ರಿ. ಬಾರಣ ಬಾ, ಬಳಿಕೆ ಇದ್ದೀವಿ. ಬಾರಣ ಬಾ ಕುಕ್ಕ ಬಾ. ಇರ್ಲಿ ಬಿಡಮ್ಮ, ಪರವಾಗಿಲ್ಲ, ಹೋಗ್ಬೇಕು. ಅದೇ ದುಡ್ಡು ಕೊಡ್ತೀನಿ ಬರ್ರಿ ಅಂತ ಹೇಳಿ ಕಳ್ಸಿದ್ದಲ್ಲ, ಅದಕ್ಕೆ ಬಂದಿದ್ದಮ್ಮ. ದುಡ್ಡು ಅಡ್ಜಸ್ಟ್ ಆತೇನು? ಕಣ್ಣಣ, ಅಡ್ಜಸ್ಟ್ ಆಯ್ತು. ಅಯ್ಯೋ, ನನಗೆ ಅಂದ್ರೆ ಎಲ್ಲಾದ್ರೂ ಯಾರಾದ್ರೂ ಕೊಟ್ಟೆ ಕೊಡ್ತಾರೆ ದುಡ್ಡ. ನೀನೇನ್ ಹಂಗೇನೆ ನಾನು ಯಾರೋ ಅಂತ ಗೊತ್ತಿದ್ದನು ದುಡ್ಡು ಅಂತ ಅಷ್ಟು ಇದು ಮಾಡ್ಬಿಟ್ಟಲ್ಲಪ್ಪ. ನೋಡ, ಒಂದೇ ವಾರಕ್ಕೇನೆ ನಿನ್ ದುಡ್ಡ ಅಡ್ಜಸ್ಟ್ ಮಾಡಿದೀನಿ. ಕೊಡ್ತೀನಿ, ಕುತ್ಕ. ಹಂಗಲ್ಲಮ್ಮ, ನಾವು ಕೂಲಿ ಆಳುಗಳಿಗೆ ದುಡ್ಡು ಕೊಡಬೇಕು, ಕೂಲಿ ದುಡ್ಡು, ಆಮೇಲೆ ಮೆಟೀರಿಯಲ್ ತರಿಸ್ಬೇಕು. ಹಂಗಾಗಿ ಕೇಳಿದ್ದು ಅಷ್ಟೇನೆ. ಮುಂದಿನ ತಿಂಗಳು ಕೊಡ್ತೀನಿ ಅಂತ ಹೇಳಿದ್ರಿ, ಯಾವುದೋ ಉಪ್ಪಿನಕಾಯಿ ಇದು ಬರಬೇಕು ಅಂತನ. ನಾನು ಬಿಡತ್ಲಾಗೆ ಅಂತ ಸುಮ್ಮನಾಗಿದ್ದೆ. ಹೆಂಗೋ ಒಂದು ವಾರಕ್ಕೇನೆ ಅಡ್ಜಸ್ಟ್ ಮಾಡಿದಿರಲ್ಲ. ಹಂಗೆಲ್ಲ ಹೇಳ್ದೆ ನಾನು. ಹಂಗೆ ಹೇಳಿದ್ಕೆ ನೀನು ಒಪ್ಕೊಂಬ್ಲೇ ಇಲ್ಲ. ಕೂಲಿಯರಿಗೆ ದುಡ್ಡು ಕೊಡಬೇಕು, ಇನ್ನೊಂದು ವಾರದೊಳಗಡೆ ಕೊಟ್ಬಿಡ್ಬೇಕಮ್ಮ ಅಂತಂದಲ್ಲ. ಅದಕ್ಕೇನೆ ಹಿಂಗೆ
ನನಗೆ ಗೊತ್ತಿರೋರೊಬ್ರು ಕೊಟ್ರು. ಏನ್ ತಗೊಳಮ್ಮ ನಿನಗಿಲ್ಲದ ಹೆಚ್ಚ, ನೀನ್ ಸಾವಕಾಸಿದ್ದಪ್ಪನ ಮಗಳು ಅಂತ ನನ್ಗೆ ಚೆನ್ನಾಗಿ ಗೊತ್ತಿದೆ, ತಗ ನಿನ್ಗೆ ಯಾವಾಗ ಬೇಕಂದ್ರೆ ಅವಾಗ ವಾಪಸ್ ಕೊಡಿವೆ ಅಂತಾನ ಕೊಟ್ಟೆವ್ರಿ. ನೋಡು ನಾವು ಅಂದ್ರೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅಂತ. ನನ್ಗೆ 1,00,000 ಬೇಕು ಅಂದ್ರೆ ಯಾರು ಬೇಕಂದ್ರೂ ಸಾಲ ಕೊಡ್ತಾರೆ. ಈ ಕೆಲಸ ಅವತ್ತೇ ಮಾಡಿದರೆ ನಾನು ಯಾಕಮ್ಮ ಅಷ್ಟೆಲ್ಲ ಮಾತಾಡಬೇಕಾಗಿತ್ತು ಹೇಳು? ಅಷ್ಟೆಲ್ಲ ಕೊಡ್ತಾರೆ ಅಂತ ಹೇಳಿದ್ದೆ, ಅವತ್ತೇ ಇಸ್ಕೊಂಡು ನನಗೆ ಕೊಟ್ಟಿದ್ರೆ ನಾನೇನು ಆ ಥರ ಎಲ್ಲ ಮಾತಾಡ್ತಿದ್ದ? ನಮಗೂ ಖುಷಿ ಆಗೋದು ಬಿಡಪ್ಪ, ಹೇಳಿ ತಕ್ಕಂಗೆ ಹೇಳಿದ ದಿವಸ ದುಡ್ಡು ಕೊಟ್ಟರು ಅಂತಾನೆ. ಸರಿ ಆಯಿತು, ತಗೊಂಬ ಹೋಗು, ನಂಗೆ ಟೈಮ್ ಇಲ್ಲ, ಹೋಗ್ಬೇಕು ಇನ್ನು ಬಿಲ್ಡಿಂಗ್ ಹತ್ರ ಎಲ್ಲನ ನೋಡ್ಕೊಂಡು ಹೋಗ್ಬೇಕು. ತಾಂಬರಗಮ್ಮ, ಬೇಗ ಹೋಗ್ಬೇಕು. ಸರಿ ಆಯ್ತಣ್ಣ, ತಾಂಬತ್ತೀನಿ. ತಗೊಳ್ಳೋಣ ನಿನ್ 30,000 ರೂಪಾಯ ತಗೋ 30,000 ರೂಪಾಯಿ ಐತೆ, ಎಲ್ಲ ಕ್ಲಿಯರ್ ಆಗುತ್ತೆ. ಇನ್ನ ಮನೆ ಹಿಡ್ಕೊಂಡ್ಮೇಲೆ ಮಿಕ್ಕಿರೋ ದುಡ್ಡ ಕೊಡ್ತೀನಿ. ಸರಿ ಆಯ್ತಮ್ಮ. ಮನೆ ಯಾವಾಗ ಹಿಡ್ಕೊಂಬನ? ಮನೆ ಸದ್ಯಕ್ಕೆ ಬೇಡ, ಹೇಳ್ತೀನಿ, ಯಾವ್ದಕ್ಕೂ ಕಳಿಸ್ತೀನಿ. ಅವಾಗ ದುಡ್ಡು ಎಲ್ಲ ಹೊಂದಿಸ್ಕೊಂಡು, ಯಾಕೆ ನೀನ್ ಬೇರೆ ನಿಲ್ಲಲ್ಲ ಅಂತೀಯ? ಏನೋ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ರೆ ನೀನೇ ನಂಗೇನೆ ದುಡ್ಡು ದುಡ್ಡು ಅಂತೀಯಪ್ಪ. ನೋಡು, ನನಗೇನೇನು ದುಡ್ಡಿಗೇನು ಕಮ್ಮಿ ಆಗಿಲ್ಲ, ನನಗೇನು ಬೇಜಾನ್ ಜನ ಕೊಡ್ತಾರೆ, ಆದ್ರೆ ಏನು ಎಮರ್ಜೆನ್ಸಿಗೆ ಸಿಗಲ್ಲ ಅಷ್ಟೇನೆ. ಇರಲಿ ಬಿಡಮ್ಮ, ಏನು ಮಾಡೋದು ಹೇಳು, ನಾವು ಮೆಟೀರಿಯಲ್ ತರಬೇಕಲ್ಲ, ಕೂಲಿ ಆಳುಗಳಿಗೆ ಬೇರೆ ಕೊಡಬೇಕು, ಹಂಗಾಗಿ ಒತ್ತಾಯ ಮಾಡಿದ್ದು ಅಷ್ಟೇ, ಬೇಜಾರು ಮಾಡ್ಕೋಬೇಡ. ನೀನು ಯಾವಾಗ ದುಡ್ಡು ಅಡ್ಜಸ್ಟ್ ಆಗುತ್ತೆ ಅವಾಗ ಹೇಳ್ಕಳ್ಸು, ಆದರೆ ಬೇಗ ಒಂದು ಸ್ವಲ್ಪ, ಯಾಕೆಂದರೆ ದಿನ ಕಳೆದಂಗೆಲ್ಲನ ಎಲ್ಲ ಮೆಟೀರಿಯಲ್ ಜಾಸ್ತಿ ಕಾಸ್ಟ್ ಆಗುತ್ತೆ, ಕೂಲಿ ಆಳುಗಳು ಜಾಸ್ತಿ ಕೂಲಿ ಕೇಳ್ತಾರೆ, ಹಂಗಾಗಿ ಸ್ವಲ್ಪ ಬೇಗ ಹೇಳ್ಕಳ್ಸಮ್ಮ, ಮನೆ ಕಟ್ಕೊಡ್ತೀನಿ. ಸರಿ ಆಯ್ತಣ್ಣ, ಕಳಿಸ್ತೀನಿ ಹೇಳು, ನೀನೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ದುಡ್ಡು ನಾನೇನೇನು ಜಾಸ್ತಿ ದಿನ ಟೈಮ್ ತಗೊಂಬಲ್ಲ, ಕೊಡ್ತೀನಿ. ಒಂದು ಸ್ವಲ್ಪ ನೀನು ಕಾಯ್ಬೇಕು ಅಷ್ಟೇನೆ. ಈಗ ಗೊತ್ತಾಯ್ತಲ್ಲ, ಸಾವಕಾಸಿದ್ದಪ್ಪನ ಮಗಳು ನೇತ್ರ ಅಂದ್ರೆ ಎಷ್ಟು ಬೆಲೆ ಗೌರವ ಅಂತಾನ. ನನ್ಗೇನು ನಾಳಿಕೆ ಬೇಕಂದ್ರೆ ಮನೆ ಕಟ್ಟಿಸ್ಬೋದು, ದುಡ್ಡು ಹಂಗೆ ಕೊಡ್ತಾರೆ, ಆದ್ರೆ ಸಾಲ ಮಾಡ್ಕೊಂಡು ಕಟ್ಟೋದು ಬೇಡ, ದುಡ್ದು ಕಟ್ಕೆ ಮನ ಅನ್ನೋದೊಂದು ಅಷ್ಟೇನೆ. ನನ್ಗೇನು ಬಡ್ಡಿ ಇಲ್ದಂಗೆ ಸಾಲ ಕೊಡೋರು ಮಸ್ತಾಗಿದ್ದಾರೆ. ಸರಿ ಅಮ್ಮ, ನಿಮ್ಮಿಷ್ಟ, ನೀವು ಯಾವಾಗಾದರೂ ಕಟ್ಟಿಸ್ಕೊಳ್ರಿ. ಒಟ್ಟಿನಲ್ಲಿ ನಾವು ನಮ್ಮ ಮಾಡಿರೋ ಕೆಲಸಕ್ಕೆ ತಕ್ಕಂಗೆ ದುಡ್ಡು ಕೊಡಬೇಕು. ನಮಗೆ ಯಾರೂ ಸಾಲಾಗಿಲ್ಲ ಕೊಡೋರಿಲ್ಲ ಬಡ್ಡಿ ಇಲ್ದಂಗೆ. ನಮಗೆ ಬಡ್ಡಿ ಕಟ್ಟೋಕ್ಕೂ ಆಗಲ್ಲ, ಹಂಗಾಗಿ ನಾವು ಕೇಳ್ತೀವಮ್ಮ, ನಿಮ್ಮಷ್ಟು ನಾವು ಸಾವುಕಾರರು ಅಲ್ಲ, ಹಂಗಾಗಿ. ಇರ್ಲಿ ಬಿಡೋಣ, ಎಲ್ಲರೂ ಹುಟ್ಟಿದಂಗೆನೆ ಸಾವುಕಾರ ಆಗಲ್ಲ. ದುಡಿಮೆ ಮಾಡಿ ನಾವು ಕಷ್ಟಪಟ್ರೆ ನೀನು ಸಾವುಕಾರ ಆಗ್ಬೋದು ತಗ. ನಾವಿವಾಗ ನೋಡು ಹಳೆ ಮನೆಗಿದ್ದೀವಿ, ಇನ್ನೊಂದು 6 ತಿಂಗಳ ವರ್ಷ ಹೋದ್ರೆ ನಾವು ಹೊಸ ಮನೆಗೆ ಹೋಗ್ತೀವಿ. ಸರಿ ಆಯ್ತಮ್ಮ, ನಾನಿನ್ನು ಬರ್ತೀನಿ. ಇನ್ನೊಂದು ವಿಷಯ, ದುಡ್ಡಿನ ಬಗ್ಗೆ ಆಗ್ಲಿ, ಈ ಮನೆ ಕಟ್ಟೋದ್ರ ಬಗ್ಗೆ ಆಗ್ಲಿ, ಏನೇ ವಿಷಯ ಇದ್ರು ನೀನು ನನಗೆ ಬಂದೇಳು, ನನ್ನೇ ಕೇಳು. ಏನೇ ಬೇಕು ಅಂದ್ರು ನಮ್ಮ ಅತ್ತೆ ತಗಾಗ್ಲಿ, ನನ್ನ ಗಂಡನ್ ತಗಾಗ್ಲಿ, ಯಾರ ತಗು ಹೇಳಕ್ ಹೋಗ್ಬೇಡ ಅಣ್ಣ. ಹಂಗ ಸರಿ ಆಯ್ತಮ್ಮ, ಹಂಗೆ ಮಾಡ್ತೀನಿ. ನಾನಿನ್ನು ಬರ್ತೀನಿ. ಏನೋ ದುಡ್ಡು ದುಡ್ಡು ಅಂತಿದ್ದ. ದುಡ್ಡು ಕೊಡಮ್ಮ, ಕೂಲಿ ಆಳಿಗೆ ದುಡ್ಡು ಕೊಡ್ಬೇಕು, ಮೆಟೀರಿಯಲ್ ತರಬೇಕು ಅಂತ ಮಾಡ್ಕೊಂತಿದ್ದ. ಇವಾಗ ಹಂಗೇನೆ ದುಡ್ಡು ಎಂದ್ಕೊಂಡಿದ್ದ ಅಮ್ಮಂಗೆ. ಹೋಗ್ಲಿ ಬಿಡೇನೆ, ತಾಯಿ ಕೊಟ್ಟಲ್ಲ ತಾಂಡು ಓದ್ನಲ್ಲ. ಅಯ್ಯಪ್ಪ, ಅಲ್ಲ ಯಾಕೆ ಹಂಗೆ ಹೇಳ್ದೆ? ಬಡ್ಡಿ ಇಲ್ದಂಗೆ ದುಡ್ಡು ಕೊಡ್ತಾರೆ ಅಂತಾನ. ಯಾರು ಕೊಡೋರಿದ್ರು ಅಷ್ಟೊಂದು ದುಡ್ಡು ಯಾರು ಕೊಡ್ತಾರೆ ಹೇಳು? 30,000 50,000 ಗಟ್ಲೇನೆ. ಯಾರು ಕೊಡಲ್ಲ ಸುಮ್ಮನೆ ಬಡ್ಡಿ ಇಲ್ದಲೇನೆ. ಸುಮ್ಮನೆ ಯಾಕೆ ಅವಣ್ಣೇನ ಸುಳ್ಳು ಹೇಳ್ತಾ ಇದೆಯಾ? ಅಯ್ಯ, ಹಂಗೆ ಹೇಳಿರಿ ಮತ್ತೀಗ ನಮ್ಗೊಂದಿಟ್ಟು ಮರ್ಯಾದೆ. ನೋಡ್ದ, ಈ ಹುಡುಗಿಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ, ಎಷ್ಟು ದುಡ್ಡು ಕೊಡ್ತಾರೆ ಅಂತ ಅವ್ರಿಗೂ ಅರ್ಥ ಆಗ್ಬೇಕಲ್ಲ. ಇನ್ನೊಂದ್ಸಲ ಹಂಗೆಲ್ಲ ನಾ ಕೇಳಲ್ಲ. ಈ ಬಿಡಪ್ಪ, ಈ ಹುಡುಗಿ ಬಾರಿ ಇದು ದೊಡ್ಡ ಗೌರವ ಇರೋರು, ಯಾರು ಬೇಕಂದ್ರೆ ದುಡ್ಡು ಕೊಡ್ತಾರೆ ಅಂತ ನಾವಾಗ ಇನ್ನೊಂದ್ಸಲ ಹಂಗೆ ಜೋರ್ ಮಾಡಿ ಕೇಳಲ್ಲ. ಅದಕ್ಕೆ ಮತ್ತೀಗ ಸುಮ್ಮನೆ ಸುಳ್ಳು ಹೇಳಿದೆ ಅಷ್ಟೇನೆ. ಬಿಡು, ಏನು ಸುಳ್ಳು ಹೇಳೋದ್ರಿಂದ ಏನು ತಲೆ ಹೋಗಲ್ವಲ್ಲ, ನಮಗೆ ಅನುಕೂಲ. ನಿನಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡೆ ಗೌರಿ, ನೀನ್ ಸ್ಯಾನೆ ಎದ್ರಕಂತೀಯ. ಯಾಕೆ ಎದ್ರಕಬೇಕು? ತೀರ್ಸೋಂಥ ಶಕ್ತಿ ಇದ್ಮೇಲೆ ಎದ್ರಕಬಾರ್ದು. ನೀನು ಅಷ್ಟೇ, ನಿನಗೂ ಇವಾಗ ಉಪ್ಪಿನಕಾಯಿ ದುಡ್ಡು ಬರುತ್ತಲ್ಲ, ಏನಾರ ಒಡವೆ ಗಿಡವೆ ಮಾಡ್ಸೋದಾದ್ರೆ ಮಾಡಿಸ್ಕೋ. ಆಮೇಲೆ ಉಪ್ಪಿನಕಾಯಿ ದುಡ್ಡು ಬತ್ತಿದಂಗೆನೆ ಕೊಟ್ರಾಯ್ತು ಸಾಲನ ವಾಪಸ್ಸು. ಬೇಡಮ್ಮ, ನನಗೆ ಅಂಥದ್ದೆಲ್ಲ ಆಸೆ ಇಲ್ಲ, ಸಾಲಾಗಿಲ್ಲ ಮಾಡಿ. ಬೇಡ, ಉಪ್ಪಿನಕಾಯಿ ದುಡ್ಡು ಬರಲಿ, ಆಮೇಲೆ ಎಷ್ಟು ದುಡ್ಡು ಬರುತ್ತೆ ನೋಡ್ಕೊಂಡು ಎಷ್ಟು ಒಡವೆ ಮಾಡಿಸ್ಬೋದು ಅಂತಾನ ಮಾಡಿಸ್ಕೊಂತೀನಿ. ನಮ್ಮ ಅತ್ತೆ ಹಿಂಗೆ ಬರ್ತಾಳೆ, ಆಮೇಲೆ ಏನಾದ್ರು ಹಿಂಗೆಲ್ಲ ಸಾಲಾಗಿಲ್ಲ ಮಾಡಿ ಒಡವೆ ಮಾಡಿಸ್ತೆ ಅಂದ್ರೆ ಅಷ್ಟೇ, ನನ್ನ ಮನೆಗೆ ಸೇರ್ಸಲ್ಲ, ಮನೆಯಿಂದ ಆಚೆಗೆ ಹಾಕ್ತಾಳೆ. ಅದೆಲ್ಲ ಏನು ಬೇಡ, ಹೆಂಗೋ ಇವಾಗ ನೆಮ್ಮದಿಯಾಗಿದ್ದೀನಿ. ಸರಿ ಆಯ್ತು ಬಿಡು, ನಿನ್ಗೆ ಆಸೆ ಇಲ್ಲಿದೆ, ನನ್ಗಂತೂ ಐತಮ್ಮ. ಒಟ್ಟಿನಲ್ಲಿ ಮನೆ ಕಟ್ಟಬೇಕು ಅನ್ನೋ ಆಸೆ ಐತೆ, ಅದನ್ನ ನೆರವೇರಿಸ್ಕೊಂತೀನಿ. ಅದನ್ನಂತೂ ನಾನು ಬಿಡಲ್ಲ. ನಮ್ಮ ಅತ್ತೆಗೆ ತಗೋ, ನನ್ನ ಗಂಡನ ತಗೋ ಚಾಲೆಂಜ್ ಮಾಡಿದ್ದೀನಿ. ನಿಮ್ಮನ್ನ ಯಾರನ್ನೋ ದುಡ್ಡು ಕೇಳ್ದಂಗೆ ನಾನು ಉಪ್ಪಿನಕಾಯಿನ ದುಡ್ದು ಕಟ್ಟಿಸ್ತೀನಿ ಅಂತಾನ, ಹಂಗೆ ಕಟ್ಟಿಸ್ತಾ ಇದ್ದೀನಿ ಕೂಡ. ಸರಿ ನಡಿ, ಉಪ್ಪಿನಕಾಯಿ ಮಾಡ್ಬೇಕು ಅಂದಲ್ಲ, ಶೆಡ್ ಹತ್ರ ಹೋಗೋಣ. ಹೌದಲ್ವೇ, ಸುಮ್ಮನೆ ಮಾತಾಡ್ಕೊಂಡು ಕುತ್ಕೊಂಡ್ರೆ ನಮ್ಮ ಕಾರ್ಯ ಸಾಧಿಸೋಕ್ಕಾಗಲ್ಲ. ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು. ನಡಿ ಹೋಗೋಣ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.